ನಿಮ್ಮ ತಂದೆ ತಾಯಿ ಕೂಡ ಸಿಂಗರ್ಸ್, ಹೌದು ನೇಪಾಲ್ ಸಿಂಗರ್ಸ್. ಹೌದು. ಸೊ ಸರ್ ಕನ್ನಡ ಸಾಂಗ್ ಯಾವ್ದಾದ್ರು ಬರುತ್ತಾ ನಿಮ್ಮಿಬ್ರಿಗೆ? ಅದರ್ವೈಸ್ ಯಾವ್ದಾದ್ರು ಒಂದು ನೇಪಾಲ್ ಸಾಂಗ್ ಹಾಡ್ಬೋದಾ? ನೇಪಾಳಿ ಸಾಂಗ್ ಹಾಡ್ತಾರೆ, ಕನ್ನಡ ಬರಲ್ಲ ಅವ್ರಿಗೆ. ಸೊ ನೇಪಾಲಿ ಸಾಂಗ್ ಒಂದು ಹಾಡಿ ಇಬ್ರು ಸೇರಿ ಒಂದು ಹಾಡಿ. ತಬಲೆ ಊಟಗನ ತಬಲೆ ಊಟ ಆಡ್ತದ ನಾನು ರಾಜಸ್ಥಾನ್ ಜೇನಿ ಗಾನ ಇಬ್ರು ಸೇರಿ ಒಂದು ನಮಸ್ಕಾರ ಅಂತ ಹೇಳಿ. ನಮಸ್ಕಾರ, ನಾನು ಒಂದು ನೇಪಾಳಿ ಸಾಂಗ್ ಆಡ್ತೀನಿ. ಅದು ಚೆನ್ನಾಗಿರುತ್ತೆ, ಇರಲ್ಲ, ಯಾರಿಗೆ ಇಷ್ಟ ಆಗುತ್ತೆ ಆಗಲ್ಲ, ಅದು ಎಲ್ಲರೂ ಜನಗಳು ಸಪೋರ್ಟ್ ಮಾಡಲಿ ಏನಾಗಲ್ಲ. ಅದು ಹಾಡಿಗೆ ಟೈಮ್ ತುಂಬ ತಪ್ಪು ಆಗುತ್ತೆ. ಹಾಡಿಗೆ ತುಂಬ ದಿವಸ ಆಯಿತು ನಾನು ಬಿಟ್ಟು. 30 ವರ್ಷ ಮುಂಚೆನೇ ನಾನು ಆಡೋದು. 30 ವರ್ಷದಿಂದ ನಾನು ಅದು ನಮ್ಮದು ಅಭ್ಯಾಸ ಇಲ್ಲ, ಎಲ್ಲ ಬಿಟ್ಟಿದೆ. ಈಗ ಎಲ್ಲರೂ ಬಂದಿರೋ ಅದಕ್ಕೆ ಸ್ವಲ್ಪ ಆಡಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ पानीमा खेल्ने माछी तिमी पौडी खेल्दै जाऊ, पानीमा खेल्ने माछी तिमी पौडी खेल्दै जाऊ, पहराले छेके पनि पहिरोले रुके पनि सागर भेट्न जाँदैछ नदी, सँगै सँगै जाऊ, सँगै सँगै जाऊ, पानीमा खेल्ने माछी तिमी पौडी खेल्दै जाऊ. ಸರ್ ನಿಮ್ಮ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ನನಗೆ ಅದು ನಾನು ನಮ್ಮದು ಚಿಕ್ಕದು ವಾಚ್ಮೆನ್ ಜಾಬ್ ಮಾಡ್ತಾಯಿದ್ದೀನಿ. ನಮ್ಮದು ಅಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ತುಂಬ ಇತ್ತು. ಈಗ ನಮ್ಮದು ಮಗ ಅವರು ಸ್ವಲ್ಪ ಚೆನ್ನಾಗಿ ಅದನ್ನು ಮಾಡ್ತಿದ್ದಾರೆ. ಅವರು ನಮ್ಮ ಚಿಕ್ಕ ಮಗ ಇಬ್ಬರು ಸೇರಿಸಿ ಇಬ್ಬರು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮಿಬ್ಬರಿಗೆ. ನಾನು ಸುಮ್ಮನೆ ನೈಟ್ ಡ್ಯೂಟಿ ಹೋಗಿ ಬರ್ತೀನಿ. ಅದು ಮೊದಲು ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ಅದು ಸ್ವಲ್ಪ ಅಲ್ಲಿ ಲಾಸ್ ಆಗಿದೆ. ಲಾಸ್ ಆದಮೇಲೆ ಅದು ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂತಿದ್ದೀನಿ, ಏನು ಪ್ರಯೋಜನ ಇಲ್ಲ. ಏನಾದರೂ ಕೆಲಸ ಮಾಡೋಣ, ಕೆಲಸನೇ ದೊಡ್ಡ ಚಿಕ್ಕದು ಯಾವುದೂ ಇಲ್ಲ. ಯಾಚಾರ ಚಿಕ್ಕದರಲ್ಲಿ ದೊಡ್ಡಲ್ಲಿ ಕೆಲಸನೇ, ಚಿಕ್ಕದಲ್ಲಿ ದೊಡ್ಡಲ್ಲಿ ವ್ಯಾಪಾರನೇ ಅಂತ ನಾನು ಅದರಿಂದ ನಾನು ಅದು ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಇವರು ಸರಿ ಅಪ್ಪ ಮನೆ ಆ ಥರ ಏನು ಟೆನ್ಷನ್ ಮಾಡಿಬಿಡಿ, ನಾನು ಮಾಡ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ, ಏನು ಟೆನ್ಷನ್ ಕೊಡೋಲ್ಲ ಅಂತ ಹೇಳ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಈಗ ಖುಷಿಯಾಗಿ ಇದ್ದೀನಿ. ಆದರೆ ಇವರು ನಮ್ಮ ವೈಫ್ ಇರ್ತಾರೆ, ಈಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ನಮ್ಮ ವೈಫ್. ಒಂದು ಟೈಮ್ ಅಮ್ಮ ನಮ್ಮ ಮಗ ಅವರು ಇಲ್ಲ ಅಲ್ಲಮ್ಮ, ನೀನು ಕೆಲಸ ಏನು ಬೇಡ, ಇಲ್ಲಿ ಮನೆಯಲ್ಲಿ ಕೂತ್ಕೊ, ಆರಾಮಾಗಿ ಮನೆಯಲ್ಲಿ ಕೆಲಸ ಮಾಡಿ, ಮನೆ ನಮ್ಮ ಊಟ ಗೀಟ ಅಡುಗೆ ಮಾಡಿಕೊಡಿ, ಕೊಟ್ಬಿಡಿ, ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಡಿ. ಈಗ ನಮ್ಮದು ಸಾಲ ಇದೆಯಲ್ಲ, ಅದಕ್ಕೆ ಇವರಿಂದ ನಾನು ಇದ್ದಿಲ್ಲ, ನಾನು ಇಬ್ಬರು ಇದ್ದೀನಿ. ನಾನು ಹೆಂಗೆ ಇದ್ದೀನಿ, ನಾನು ಸಾಲಗಳೆಲ್ಲ ಚುಕ್ತಾ ಮಾಡ್ತೀನಿ, ಇನ್ನೂ ಟೆನ್ಷನ್ ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಮ್ಮದು ಅದಕ್ಕೆ ಖುಷಿ. ಅದಕ್ಕೆ ಸರಿ ಆಯಿತು, ನೀನು ಹೆಂಗೆ ಮಾಡಿಬಿಡಿ, ನಮ್ಗೆ ಸಪೋರ್ಟ್ ಮಾಡಿ, ನಿಮಗೆ ನಮ್ಮದು ಎಷ್ಟಾಗುತ್ತೆ ನಿಮಗೆ ಸಪೋರ್ಟ್ ಮಾಡಿ. ಅದಕ್ಕೆ ಇಬ್ಬರು ಮಕ್ಕಳು ಇದೆಯಾ, ಅಷ್ಟು ಇದೆ. ಈಗ ಚೆನ್ನಾಗಿದೆ. ಅವಾಗ ನಾಳೆ ಭವಿಷ್ಯದಲ್ಲಿ ಏನಾಗುತ್ತೆ, ಭವಿಷ್ಯ ಮಾಡಿ ಆಗಲ್ಲ. ಫ್ಯೂಚರ್ದಲ್ಲಿ ಏನಾಗುತ್ತೆ ಅದು ಗೊತ್ತಿಲ್ಲ. ಈಗ ಪ್ರೆಸೆಂಟಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನಮ್ಮದು ಹುಡುಗ ಅವರು ನಮ್ಮ ಮಗ ಅವರು ಅದೇ ಅವ್ರು ಬೇರೆ ಥರ ಕೆಟ್ಟಿದ್ದಾರೆ ಇಲ್ಲ. ಅದೇ ಎಣ್ಣೆ ಕುಡಿ, ಅದು ಬೇರೆ ಥರ ಹೋಗೋದು, ಸಿಗರೇಟ್ ಸೇರಿಸೋದು, ಇದು ಜಗಳ ಮಾಡೋದು ಏನಿಲ್ಲ. ಅವ್ರ ಕೆಲಸ ಏನಿದೆ ಅದೇ ಕೆಲಸಕ್ಕೆ ಹೋಗ್ತಾರೆ, ಕೆಲಸನ ಸೀದಾ ಬಂದುಬಿಡ್ತಾರೆ, ಮನೆಯಲ್ಲಿ ಇರ್ತಾರೆ, ಮನೇಲಿ ತಿಂತಾರೆ. ಒಂದೊಂದು ಟೈಮ್ ಮನೆಯಲ್ಲಿ ಊಟ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಇವತ್ತು ಇಷ್ಟ ಆಗಿಲ್ಲ, ಮನೆಯಲ್ಲ ಹೋಟೆಲಿಂದ ತರ್ತೀನಿ ಅಂತಂದರೆ ನಾನು ಸರಿ ಆಯಿತು ಹೋಟೆಲಲ್ಲಿ ತಂದ್ಬಿಟ್ಟು ತಿನ್ನು, ಬಟ್ ಜಾಸ್ತಿ ಬೇಡ, ಅದು ಹೋಟೆಲ್ ಊಟ ಚೆನ್ನಾಗಿರಲ್ಲ. ಮನೆಯಲ್ಲಿ ಮಾಡಿಬಿಟ್ಟು ಮನೆಯಲ್ಲಿ ಮಾಡಿದರೆ ಅದು ಚೆನ್ನಾಗಿರುತ್ತೆ. ಅದೇ ಹೋಟೆಲ್ದಲ್ಲಿ ಬೇರೆ ಜಾಸ್ತಿ ತಿನ್ನಬೇಡ ಅಂತ ಹೇಳ್ತಾಯಿದ್ದೀನಿ. ಬಾಕಿ ಅಲ್ಲಿ ನೋಡೋಣ ಹೆಂಗೆ ಆಗುತ್ತೆ. ಕನ್ನಡಿಗರಿಗೆ ಏನು ಹೇಳ್ತೀರಿ ಈಗ? ಕನ್ನಡಿಗರು ಎಲ್ಲರೂ ನಮ್ಮ ಮಗಗೋಸ್ಕರ ಎಲ್ಲರೂ ಸಣ್ಣ ಸಪೋರ್ಟ್ ಮಾಡಿದೆ, ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ.
ಜನಗಳು ಎಲ್ಲ ತುಂಬ ಕನ್ನಡ ಜನರು ಎಲ್ಲರೂ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾರು ಎಲ್ಲರೂ ನಮಗೂ ಎಲ್ಲರೂ ಏನೇ ನಿಮ್ಮ ಮಗ ಅಷ್ಟದಾಗಿದೆ ಜಿ ಬಿಡಲ್ಲಿ ಹೋಗಿದೆ ಅಂತ ಹೇಳಿದಾರೆ. ಸರಿ ಆಯಿತು ಸರ್, ನಿಮ್ಮ ಎಲ್ಲರೂ ಸಪೋರ್ಟ್ ಹೇಳ್ಬೇಕು ಅಂದ್ರೆ ಮೇಡಮ್ ಇವರು ನಮ್ಮ ಮಗ ಚಿಕ್ಕ ವಯಸ್ಸಿಂದ ನಿಮ್ಮದೇ ಸಪೋರ್ಟ್ ಮಮ್ಮಿ ನಾನು ಒಂದಿನ ನೋಡಿ ದೊಡ್ಡ ಮಂತದಲ್ಲಿ ಹೋಗ್ತೀನಿ, ನಾನು ಟಿವಿದಲ್ಲಿ ಬರ್ತೀನಿ, ನಿಮ್ಗೇನೋ ತೋರಿಸ್ತೀನಿ ಅಂದ್ರೆ ನಿಜ ಈಗ ಅದೇ ಕೆಲಸ ಮಾಡಿದ್ರೆ ಅದೇ ಧೈರ್ಯ ಇದೆ ನನಗೆ, ಖುಷಿಯಾಗಿದ್ದೀನಿ. ದುಡ್ಡು ಇಲ್ಲ ಬಿಡಿ, ಇವರು ಏನೋ ಖುಷಿ ಬನಾಯ ಅದೇ ಖುಷಿಯಾಗಿದೆ ನಮಗೆ, ಆ ಥರ ಖುಷಿ ಇದೆ ನಮಗೆ. ಒಳ್ಳೇದಾಗುತ್ತೆ. ಈಗ ನೀವು ಇಲ್ಲಿ ತಗ ಬಂದಿದ್ದಾರೆ ನೋಡಿ, ಇದು TV9 ಅಂದರೆ ದುಡ್ಡು. ಮತ್ತು ಈಗ ನಾವು ಎಲ್ಲ ಜನತಾಗ ನೋಡ್ತಾರೆ, ನಮ್ಮ ಕರ್ನಾಟಕ ಜನ ಎಲ್ಲರೂ ನೋಡ್ತಾರೆ, ಅದೇ ಖುಷಿ ನಮಗೆ. ದುಡ್ಡು ಬೇಡ ನಮಗೆ, ಬೇಡ ಬಿಡಿ. ಈಗ ಮಕ್ಕಳು ಇದೆ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದೇ ದುಡ್ಡು ಏನಕ್ಕೆ ಯಾರು ಕೈನಲ್ಲಿ ಇರಲ್ಲ. ಬಟ್ ನಾನು ಎಲ್ಲರೂ ಫೇಮಸ್ ಇಲ್ಲ, ಎಷ್ಟು ಕಷ್ಟದಲ್ಲಿ ಕಷ್ಟದಿಂದ ಬಂದಿದ್ದೀನಿ. ಈಗ ಕಷ್ಟ ಇದೆ, ಬಟ್ ಇಬ್ರು ಮಕ್ಕಳು ಇದೆ. ಕಷ್ಟ ನನಗೆ ಲಾಸ್ಟ್ ಕಷ್ಟ ಯಾರಿಗೆ ಇಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೆ. ಅದು ಕಷ್ಟ ಇಲ್ಲಾಂದರೆ ಜೀವನ ಇಲ್ಲ ಅಂದರೆ ಕಷ್ಟ ಇಲ್ಲ. ಜೀವನ ಸಂಘರ್ಷನೇ ಜೀವನ. ಇಷ್ಟು ಚೆನ್ನಾಗಿ ಕನ್ನಡ ಕಲ್ತಿದ್ದೀರಲ್ಲ, ತುಂಬ ನಮ್ಗೆ ಆಗಲ್ಲ, ಮಾತಾಡೋಕ್ಕೆ ಆಗಲ್ಲ. ಬಟ್ ಇವರು ಏನು ಮಮ್ಮಿ ಡ್ಯಾಡಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕರ್ನಾಟಕದಲ್ಲಿ ಇದೆಯಾ, ನಿಮಗೆ ಒಂದು ಭಾಷೆ ಒಂದು ಶಬ್ದ ಸರಿಯಾಗಿ ಮಾತಾಡಲ್ಲ ಕನ್ನಡ ಅಂತ ಹೇಳ್ತಾರೆ. ಏನು ಮಾಡೋಣ ಅಷ್ಟೇ ಮಾಡ್ತಾ ಇದ್ದೀರಿ, ನಮಗೂ ಏನು ನಡೀತಾ ಇದ್ದೀರಾ, ನೀನು ಎಷ್ಟು ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ. ಓಕೆ ಸರ್, ಧನ್ಯವಾದ. ಪ್ರೇಮ್ ತಾಪ ಅವರೇ, ನಿಮ್ಮ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು ನಿಮ್ಮ ಬಗ್ಗೆ, ತುಂಬ ಹೆಮ್ಮೆ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡೋದಕ್ಕೆಲ್ಲ ಸ್ವಲ್ಪ ಗಣೇಶ್ ಅವ್ರ ಥರ ಇದ್ದೀರಲ್ಲ, ಗಣೇಶ್ ಅವ್ರ ಅವ್ರು ಹೆಂಗೆ ಆಗಿದ್ದಾಗ ಹೇಗಿದ್ರು ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಸ್ವಲ್ಪ ಅಷ್ಟೇ. ಸೊ ಯಾರಾದರೂ ಹೇಳಿದಾರಾ? ಇಲ್ಲ, ಯಾರು ಹೇಳಿಲ್ಲ. ಆ್ಯಕ್ಚುಲಿ ನನಗೆಲ್ಲ BTS ಬಾಯ್ ಅಂತ ಹೇಳೋರು. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ BTS ಬಾಯ್ ಅಂತಲೇ ಹಾಕೊಂಡಿದ್ದೀನಿ ನೇಮ್.